ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಆಗಮನ ಕಾಲದ 2ನೇ ವಾರ, ಡಿಸೆಂಬರ್ 12, 2024, ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 11ನೇ ಅಧ್ಯಾಯ, 11ರಿಂದ 15ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಜನಸಮೂಹಕ್ಕೆ ಯೋವಾನನನ್ನು ಕುರಿತು ಹೀಗೆಂದರು: ಮಾನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯೋವಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ. ಯೋವಾನನು ತನ್ನ ಸಂದೇಶವನ್ನು ಸಾರಿದಂದಿನಿಂದ ಇಂದಿನವರೆಗೆ ಸ್ವರ್ಗ ಸಾಮ್ರಾಜ್ಯವು ನೂಕು ನುಗ್ಗಲಿಗೆ ಗುರಿಯಾಗಿದೆ. ಬಲಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಯೋವಾನನ ಕಾಲದ ತನಕ ಧರ್ಮಶಾಸ್ತ್ರ ಹಾಗೂ ಎಲ್ಲ ಪ್ರವಾದಿಗಳು ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರವಾದನೆ ಮಾಡಿದರು. ಅವರ ಹೇಳಿಕೆಯನ್ನು ನಂಬಲು ನಿಮಗಿಷ್ಟವಿದ್ದರೆ, ಇಗೋ, ಬರತಕ್ಕ ಎಲಿಯನು ಈ ಯೋವಾನನೇ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದೇವರಲ್ಲಿ ವಿಶ್ವಾಸವಿಟ್ಟರೆ ನಮಗೆ ದೊರಕುವುದು ಸಕಲ ಸೌಭಾಗ್ಯ. ಪ್ರಭು ಯೇಸುಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿನ್ನ ದೇವರಾದ ಸರ್ವೇಶ್ವರ ನಾನೇ, ಭಯಪಡಬೇಡ, ನಿನಗೆ ನಾನೇ ನೆರವಾಗುವೆ ಎಂಬ ಅಭಯ ಹಸ್ತವನ್ನು ದೇವರು ನಮಗೆ ನೀಡುತ್ತಿದ್ದಾರೆ. ಜಗತ್ತಿನಲ್ಲಿ ನಾವು ಯಾರಿಗೂ ಭಯಪಡದೆ ಪ್ರಭು ದೇವರಲ್ಲಿ ವಿಶ್ವಾಸವಿಟ್ಟರೆ ನಮಗೆ ದೊರಕುವುದು ಸಕಲ ಸೌಭಾಗ್ಯ. ನಾವು ಈ ಭುವಿಯಲ್ಲಿರುವ ವಸ್ತು ವ್ಯಕ್ತಿಗಳ ಮೇಲೆ ಅತಿಯಾಗಿ ಅವಲಂಬಿಸಿದರೆ ಹಾಗೂ ಕೇವಲ ಆಸ್ತಿ ಹಣ ಸಂಪಾದನೆಯೇ ನಮ್ಮ ಮುಖ್ಯ ಗುರಿಯಾದರೆ, ಎಲ್ಲವನ್ನು ನೀಡಿರುವ ದೇವರನ್ನು ಸ್ತುತಿಸಲು ಮರೆತರೆ ನಾವು ಗಳಿಸಿದ್ದೆಲ್ಲವೂ ವ್ಯರ್ಥವಾದಂತೆ. ದೇವರ ಚಿತ್ತದಂತೆ ನಡೆಯುವವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ನೀಡುವುದಾಗಿ ದೇವರೇ ಸ್ವತಃ ಕರೆ ನೀಡುತ್ತಿದ್ದಾರೆ. ಆದ್ದರಿಂದ ನಮ್ಮ ಗುರಿ ಪ್ರಭುವಿನ ಚಿತ್ತದಂತೆ ಇದ್ದರೆ ನಾವು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಕಾರಣ ನಮ್ಮ ಧೈರ್ಯ, ನಮ್ಮ ಸ್ಫೂರ್ತಿ ಅವರಾಗಿದ್ದಾರೆ. ಆ ಸ್ಫೂರ್ತಿಯಲ್ಲಿ ನಮ್ಮ ಬಾಳನ್ನು ನಡೆಸುತ್ತಾ ಸ್ವರ್ಗ ಸಾಮ್ರಾಜ್ಯದೆಡೆಗೆ ಸಾಗೋಣವೇ? ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಗ್ವಾದಲುಪೆಯ ಮಾತೆಯ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಅಮೆರಿಕದ ನಿವಾಸಿಯಾದ ಜುಹಾನ್ ಡಿಯೇಗೋ ಎಂಬ ಮಹಿಳೆಗೆ ಮಾತೆ ಮರಿಯಮ್ಮ ದರ್ಶನವಿತ್ತ ಸ್ಮರಣಾರ್ಥವಾಗಿ ಈ ಹಬ್ಬದ ಆಚರಣೆ ಪ್ರಾರಂಭವಾಯಿತು. ಈ ದರ್ಶನದಲ್ಲಿ ತಾವು ಕನ್ಯೆ ಹಾಗೂ ನಿಜವಾದ ದೇವರ ತಾಯಿ ಎಂಬ ಸತ್ಯವನ್ನು ಮರಿಯಮ್ಮ ಸಾರುತ್ತಾ ಒಂದು ದೇವಾಲಯವನ್ನು ಅವರ ಗೌರವಾರ್ಥ ನಿರ್ಮಿಸುವಂತೆ ಕರೆ ನೀಡಿದರು. ಹಲವಾರು ಕಥೋಲಿಕ ಕ್ರೈಸ್ತರು ಈ ಮಹಾದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಹರಕೆಗಳನ್ನು ಸಲ್ಲಿಸುತ್ತಿದ್ದಾರೆ. ಗ್ವಾದಲುಪೆ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.